ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆಯ ಮಧ್ಯೆಯೇ ಹೊಸ ದಾಳಗಳು ಪ್ರಯೋಗ ಆಗ್ತಾ ಇದೆ. ಹೊಸ ಅಸ್ತ್ರಗಳನ್ನು ಪ್ರಯೋಗಿಸುವಂತ ಕೆಲಸಗಳಾಗ್ತಾ ಇದೆ. ಅಧಿಕಾರದ ಹಂಚಿಕೆಯನ್ನು ತಡೆಯೋ ಪ್ರಯತ್ನ ಇದಾ ಅಂತ ಅನಿಸ್ತಾ ಇದೆ. ಅಧಿಕಾರ ಹಂಚಿಕೆಯ ಚರ್ಚೆ ಜೋರಾಗ್ತಾ ಇದ್ದಂತೆ ಹೊಸ ಅಸ್ತ್ರಗಳ ಪ್ರಯೋಗ ಆಗ್ತಾ ಇದೆ. ಸಿಎಂ ಬದಲಾವಣೆಯ ಚರ್ಚೆ ಹೊತ್ತಲ್ಲೇ ಈಗ ಅಹಿಂದ ದಾಳವನ್ನ ಉರುಳಿಸಲಾಗ್ತಾ ಇದೆ. ಹೈಕಮಾಂಡ್ ಮೇಲೆ ಸಿದ್ದು ಬಣ ಒತ್ತಡ ಹಾಕುವಂತ ಕಾರ್ಯತಂತ್ರವನ್ನ ಅಹಿಂದ ಮುಖಾಂತರ ಮಾಡ್ತಾ ಇದೆಯಾ? 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಘೋಷಿಸುವಂತೆ ಪತ್ರ ಅಭಿಯಾನ, ಪತ್ರ ಚಳುವಳಿ ಆರಂಭ ಆಗಿದೆ. ಎಲ್ಲಾ ಗೊಂದಲಗಳಿಗೆ ತೆರೆ ಎಳಿಬೇಕು ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಪತ್ರ ಚಳುವಳಿ ಶುರುವಾಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ಗೆ ಪತ್ರ ಬರೆದಿದೆ ಅಹಿಂದ ಸಂಘಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿಂದ ಈ ಚಳವಳಿ ಆರಂಭ ಆಗಿದೆ. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಅಹಿಂದ ನಾಯಕರು ಪತ್ರ ಚಳವಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. 5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ತಾಳವನ್ನ ಉರುಳಿಸಲಾಗಿದೆ. ಅಂದ್ರೆ ಬದಲಾವಣೆಯ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಒತ್ತಡ ಹಾಕುವಂತ ಪ್ರಯತ್ನಗಳು ನಡೀತಾ ಇದೆಯಾ ಅನ್ನೋ ಅನುಮಾನವೊಂದು ಮೂಡ್ತಾ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ 5 ವರ್ಷ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಡಿ, ಇಲ್ಲದೆ ಇದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ ಅನ್ನೋ ಎಚ್ಚರಿಕೆಯ ಸಂದೇಶವನ್ನ ಕೊಡಲಾಗ್ತಾ ಇದೆಯಾ ಈ ಚಳವಳಿಯ ಮುಖಾಂತರ ಅನ್ನೋ ಅನುಮಾನವೊಂದು ಮೂಡ್ತಾ ಇದೆ. ಬದಲಾವಣೆ ಸಾಧ್ಯತೆಯ ಬಗ್ಗೆ ಚರ್ಚೆ ನಡೀತಾ ಇದ್ರೆ ಬದಲಾವಣೆ ಆಗಬಾರದು ಅನ್ನುವಂತ ಒತ್ತಡ ಸೃಷ್ಟಿಯಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಿಂದ ಈ ಚಳುವಳಿ ಆರಂಭ ಆಗಿದೆ. ಚಳವಳಿಯ ಉದ್ದೇಶ 5 ವರ್ಷವೂ ಕೂಡ ನಿರ್ವಿಘ್ನವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾಯಿಸಬೇಕು ಅನ್ನೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಮೈಸೂರಿಗಷ್ಟೇ ಸೀಮಿತವಾಗಿನಾ ಅಥವಾ ಬೇರೆ ಕಡೆಗೂ ಕೂಡ ಮಾಡಬೇಕು ಅನ್ನುವಂತ ಯೋಚನೆ ಇದೆಯಾ? ಬಹುಶಃ ಇದು ಮೈಸೂರಿನಲ್ಲಿ ಶುರುವಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಆಗಿರೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿದೆ. ಹಾಗಾಗಿ ಇಲ್ಲಿಂದನೇ ಕೂಡ ಈ ಒಂದು ಚಳವಳಿ ಶುರುವಾಗ್ತಾ ಇರ್ತಕ್ಕಂಥದ್ದು. ಅಹಿಂದ ಸಂಘಟನೆಯ ನಾಯಕರುಗಳು, ಮುಖಂಡರೆಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ಗೆ ಪತ್ರ ಚಳವಳಿಯ ಮೂಲಕವಾಗಿ ಅವರನ್ನೇ 5 ವರ್ಷ ಮುಂದುವರಿಸಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಎಲ್ಲರ ಕೈಯಲ್ಲೂ ಕೂಡ ನೀವು ಭಿತ್ತಿ ಪಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಗಳಾಗಿ ಇರಬೇಕು. ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ಗೊಂದಲಕ್ಕೆ ಈಗ ತೆರೆ ಎಳೆಯುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಭಿತ್ತಿ ಪತ್ರಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಏನು ಈ ಪವರ್ ಶೇರಿಂಗ್ ವಿಚಾರ ರಾಜ್ಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇದು ಸಿದ್ದರಾಮಯ್ಯನವರ ವರ್ಚಸ್ಗೂ ಕೂಡ ಕುಂದು ತರ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಅವರೇ ಇರಬೇಕು ಅಂತೇಳಿ ಈಗ ಅವರ ಬೆಂಬಲಿಗರು ಅಹಿಂದ ಸಂಘಟನೆಯ ಮುಖಂಡರುಗಳು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಾಮಸ್ವಾಮಿ ವೃತ್ತದಲ್ಲಿ ಇವತ್ತು ಲೆಟರ್ ಅನ್ನು ಕೂಡ ಹೈಕಮಾಂಡ್ಗೆ ಪೋಸ್ಟ್ ಮಾಡೋದ್ರ ಮೂಲಕವಾಗಿ ತಮ್ಮ ಬೆಂಬಲವನ್ನ ಸಿದ್ದರಾಮಯ್ಯನವರಿಗೆ ಸೂಚಿಸಿದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ತಮ್ಮ ಒತ್ತಾಯ ಏನು ಸರ್? ನಮ್ಮ ಒತ್ತಾಯ ಇಷ್ಟೇ. 2023ರಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ 135 ಶಾಸಕರನ್ನ ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಿಸಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇದೆ. ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದಲ್ಲಿ ಎಲ್ಲರೂ ಸೇರಿ 5 ವರ್ಷಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಯ್ಕೆ ಮಾಡಿದ್ದಾರೆ. ಈಗ ಏನಾಗಿದೆ, ಗೊಂದಲ ಆಗಿದೆ. ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಗೂ ಧಕ್ಕೆ ಆಗ್ತಾ ಇದೆ, ಮತ್ತೆ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೂ ಧಕ್ಕೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಏನು 5 ವರ್ಷಕ್ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತೇಳಿ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಗೊಂದಲಕ್ಕೆ ತೆರೆ ಎಳೆದು ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಸಮುದಾಯಗಳ ಮತ ದೊಡ್ಡ ಮಟ್ಟದಲ್ಲಿ ಬೆಂಬಲವಾಗಿ ನಿಂತಿದ್ದಾವೆ, ಮುಂದೆ ಕೂಡ ನಿಲ್ತದೆ. ಯಾಕೆಂದ್ರೆ ಬದಲಾವಣೆ ಮಾಡೋದನ್ನ ಅಹಿಂದ ಸಮುದಾಯಗಳು ಸಹಿಸೋದಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕೇ ಅಹಿಂದ ಶತಮಾನಗಳಿಂದ ಇವತ್ತುವರೆಗೂ ಕೂಡ. ಸೊ ಆ ಕಾರಣಕ್ಕೆ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ನೀವು 2028ಕ್ಕೆ ನೀವು ಯಾರನ್ನಾದ್ರೂ ಮಾಡ್ಕೊಳ್ಳಿ. ಈಗಲೂ ಸಮರ್ಥರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಮುಖ್ಯಮಂತ್ರಿ ಆಗಕ್ಕೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಶಾಸಕಾಂಗ ಪಕ್ಷದಲ್ಲಿ 5 ವರ್ಷದ ಅವಧಿಗೆ ಅಂತ ಹೇಳಿ ನಾಯಕರನ್ನ ಆಯ್ಕೆ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವ್ರನ್ನ. ಅವರೇ ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡಬಾರ್ದು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಅಂದ್ರೆ ಈ ತರ ಎಲ್ಲ ಮಾಡೋದ್ರಿಂದ ಕಾಂಗ್ರೆಸ್ ಅಲ್ಲಿ ಗೊಂದಲ ಜಾಸ್ತಿ ಆಗೋದಿಲ್ವಾ ಸರ್? ಈಗೇನು ಇದು ಗೊಂದಲ ಎಲ್ಲ ಜಾಸ್ತಿ ಆಗಿದೆ, ಅದಾಗದ್ ಬೇಡ ಅಂತೇಳಿ ರಾಹುಲ್ ಗಾಂಧಿ ಅವರಿಗೆ ಪತ್ರದ ಮುಖಾಂತರ
ಏನು ಸಿದ್ದರಾಮಯ್ಯನವರು ಎಲ್ಲ ಸಮಾಜದ ನಾಯಕರಾಗಿದ್ದಾರೆ. ಸಿದ್ದರಾಮಯ್ಯನವರು ಅವ್ರನ್ನ 5 ವರ್ಷ ಅವ್ರನ್ನೇ ಮುಂದುವರಿಸಿ ಅಂತೇಳಿ ನಾವು ಘಂಟಾಘೋಷವಾಗಿ ಹಿಂದುಳಿದ ವರ್ಗದ ನಾಯಕರು, ಹಿಂದುಳಿದ ನಾಯಕರುಗಳು ಎಲ್ಲರೂ ಸೇರಿ, ಅಹಿಂದ ನಾಯಕರುಗಳೆಲ್ಲ ಸೇರಿ ಅವ್ರನ್ನೇ ಮುಂದುವರಿಸಿ ಅಂತ ಮನವಿ ಮಾಡ್ತೀವಿ ಸರ್. ಖಂಡಿತ ಇಡೀ ರಾಜ್ಯದಲ್ಲಿ ಅಹಿಂದ ಪರವಾಗಿ ಇವತ್ತು ಏನು ಸಿದ್ದರಾಮಯ್ಯ ಅವರಿಗೆ ಬೆಂಬಲಿಸ್ತಾ ಇದ್ದೀವಿ ಅಂತ ಅಂದ್ರೆ ಇದೇ ಸಾಕ್ಷಿಯಾಗಿದೆ. ಹಾಗಾಗಿ ಮುಂದೂ ಸಹ ಎಲ್ಲಾ ಸಮಾಜಗಳು, ಕಾಯಕ ಸಮಾಜದಿಂದ ಹಿಡಿದು ಅಹಿಂದ ಸಮಾಜ ಎಲ್ಲರೂ ಸೇರಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಬೆಂಬಲ ನೀಡ್ತಾ ಇದ್ದೀವಿ. ಮುಂದೆ 5 ವರ್ಷ ಅವರೇ ಮುಂದುವರಿಬೇಕು ಅಂತ ನಮ್ಮೆಲ್ಲರೂ ಆಗ್ರಹ. ಎಲ್ಲಾ ಕಡೆನೂ ಈಗ ಆಲ್ರೆಡಿ ನಮ್ಮ ಹಿಂದುಳಿದ ಜಾಗೃತಿ ವೇದಿಕೆಯಿಂದ ಎಲ್ಲ ಕುಂಬಾರ ಸಮಾಜ, ಮಡಿವಾಳ ಸಮಾಜ, ಎಲ್ಲ ಸಮಾಜಗಳನ್ನು ಸಹ ಎತ್ತಿ ಕೊಟ್ಟಿದ್ದೀವಿ. ಅವ್ರು ಎಲ್ಲಾ ಕಡೆನೂ ಈಗ ರಾಜ್ಯಾದ್ಯಂತ ಎಲ್ಲಾ ಸಮಾಜಗಳನ್ನು ಸಹ ಅವ್ರ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಎಲ್ಲಾ ಕಡೆಯಿಂದ ಫೋನ್ ಕರೆಗಳು ಬರ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲಾ ಕಡೆಯಿಂದ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಸಹ ಇಡೀ ರಾಜ್ಯದಲ್ಲಿ ಇವತ್ತೇನು 80% ವೋಟ್ ಬ್ಯಾಂಕ್ ಹಿಂದುಳಿದ ವರ್ಗಗಳಿದ್ದೀವಿ, ನಾವೆಲ್ಲ ಒಟ್ಟಾಗಿದ್ದೀವಿ. ಆ ಎಲ್ಲಾ ಸಮಾಜಗಳು ಸಹ ಸಿದ್ದರಾಮಯ್ಯ ಜೊತೆ ಇದೀವಿ ಅಂತ ಹೇಳಕ್ ಬಯಸ್ತೀವಿ. ಅಂದ್ರೆ ಸಿದ್ದರಾಮಯ್ಯನವ್ರ ಆಡಳಿತಕ್ಕೆ ಏನಾದ್ರು ಕುಂದು ಬಂದಿದ್ಯಾ, ಅವ್ರ ಕುರ್ಚಿಗೆ ಏನಾದ್ರು ಕಂಟಕ ಇದೆಯಾ ಅಂತ ಈ ಸಂದರ್ಭದಲ್ಲಿ? ಯಾವುದೇ ಕಾರಣಕ್ಕೂ ಕಂಟಕ ಬಂದಿಲ್ಲ. ಮಧುಸೂದನ್, ಥ್ಯಾಂಕ್ ಯು. ಈ ಮಧ್ಯೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.